ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸ ನಮ್ಮ ಹೊರನಾಡು ರಸ್ತೆಯಲ್ಲಿ ಸಿಗುವಂತ ಅಂಬಾತೀರ್ಥ ಸಮೀಪದಲ್ಲಿ ಕಳ್ಳುಗೋಡು ಅಂತ ಒಂದು ಗ್ರಾಮಕ್ಕೆ ಸಂಪರ್ಕಿಸುವ ಒಂದು ತೂಗು ಸೇತುವೆ ಕೂಡ ನಾವು ನಿಮಗೆ ಒಂದು ವಿಡಿಯೋ ಮುಖಾಂತರ ತೋರಿಸ್ತೇನೆ. ಈ ಸೇತುವೆ ಅಂದ್ರೆ ಕಳೆದ ವರ್ಷ ಕೂಡ ನಾನು ವರದಿ ಮಾಡಿದ್ದೆ. ಅಂದ್ರೆ ತುಂಬಾ ಒಂದು ಈ ಸೇತುವೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬಂದು ನಿಂತ್ಕೊಂಡು ಅಂದ್ರೆ ಫುಲ್ ಶೇಕ್ ಇದೆ, ಅಂದ್ರೆ ತುಕ್ಕಿಡ್ದೋಗಿದೆ, ಸೈಡ್ ಅಲ್ಲಿ ಇದ್ದೆಲ್ಲಾ ಕಟ್ಟಾಗಿ ಹೋಗಿದೆ. ಬಟ್ ಯಾವ ಸಂದರ್ಭದಲ್ಲೂ ಕೂಡ ಏನೂ ಘಟನೆ ಸಂಭವಿಸಬಾರ್ದು. ಆದ್ರೆ ನಾವೊಂದು ಮಾತು ಹೇಳ್ತಾ ಇದ್ದೀನಿ, ಪ್ರವಾಸಿಗರಿಗೂ ಅಷ್ಟೇ, ಇಲ್ಲಿನ ಅಧಿಕಾರಿಗಳಿಗೂ ಅಷ್ಟೇ, ದಯವಿಟ್ಟು ಮುನ್ನೆಚ್ಚರಿಕೆಯಾಗಿ ಈ ಒಂದು ಸೇತುವೆಯಲ್ಲಿ ಏನಾದ್ರೂ ಅನಾಹುತ ಆಗ್ಬಾರ್ದು. ಆದ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೊಳ್ತೀರೇನಾ, ಬಟ್ ದಯವಿಟ್ಟು ಇದನ್ನು ಸ್ವಲ್ಪ ಗಮನಿಸಿ. ಯಾಕಂದ್ರೆ ಇದ್ರದ್ದು ಒಂದು ಟೆಂಡರ್ ಕೂಡ ಆಗಿತ್ತು ಮೊದಲು. ಆ ಟೆಂಡರ್ ಹಣ ಏನಾಯ್ತು ಎಂತ ಇನ್ನೂ ಗೊತ್ತಾಗಿಲ್ಲ. ಬಟ್ ಅಧಿಕಾರಿಗಳ ಗಮನಕ್ಕಿದೆ. ಬಟ್ ಇದರದ್ದು ಒಂದು ಮೇಂಟೆನೆನ್ಸ್ ಅಂತ ಏನು ಒಂದು ಪೈಂಟಿಂಗ್ ಮತ್ತೆ ತುಕ್ಕಿಡಿದ ಏನು ಸರಿ ಮಾಡ್ಲಿಕ್ಕೆ ಪ್ರತಿಯೊಂದನ್ನು ಅನುದಾನ ಬಿಡುಗಡೆ ಆಗಿತ್ತು. ಬಟ್ ಯಾರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಇದರಲ್ಲಿ ಏನಂದ್ರೆ ಈಗ ಭದ್ರಾ ನದಿಯ ನೀರಿನ ಮಟ್ಟ ಕೂಡ ಏರ್ತಾನೆ ಇದ್ದಾವೆ, ಪ್ರವಾಸಿಗರು ಕೂಡ ಬರ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ತೂಗು ಸೇತುವೆಯಲ್ಲಿ ನೇತಾಡೋದು, ಅಲ್ಲಾಡ್ಸೋದು ಎಲ್ಲಾ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಕ್ಕದಲ್ಲಿ ಏನು ನಿಮಗೆ ನಾನು ತೋರಿಸ್ತೀನಿ, ಇದರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಶೇಕ್ ಆಗುತ್ತೆ. ಮತ್ತೆ ನಮ್ಮ ಈ ಒಂದು ಕಬ್ಬಿಣದ ಏನು ಸೈಡ್ ಪಟ್ಟಿ ಅಂದ್ರೆ ಒಂದು ಸೈಡ್ ಏನು ಗ್ರಿಲ್ ಟೈಪ್ ಮಾಡಿದ್ದಾರೆ, ಆ ಗ್ರಿಲ್ ಎಲ್ಲ ಕಟ್ಟಾಗಿ ಹೋಗಿದೆ ನೋಡಿ, ಇಲ್ಲಿ ನೋಡ್ಬೋದು. ಬಟ್ ಅದೇ ರೀತಿ ಈ ರಾಡು ಕೂಡ, ಈ ರಾಡು ಅಲ್ಲಿ ಮೇಲ್ಗಡೆ ಎಲ್ಲ ಕಟ್ಟಾಗಿ ಹೋಗಿದೆ. ಬಟ್ ಆ ಸಂದರ್ಭದಲ್ಲೂ ಅಷ್ಟೇ ನೋಡಿ, ಕೆಳಗಡೆ ಅಂತೂ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮಗೆ ನಾನು ಸಂಪೂರ್ಣವಾದ ಒಂದು ಅಂತ ತೋರಿಸ್ತೇನೆ. ಮಳೆ ಬೇರೆ ಬರ್ತಾ ಇದೆ. ಇದು ನೋಡಿ, ಇದೆಲ್ಲ ತುಕ್ಕಿಡ್ದೋಗಿದೆ ನೋಡಿ, ಇದು ಬೆಂಡ್ ಆಗಿದೆ ನೋಡಿ, ಇದು ತುಂಬಾ ಅಲ್ಲಾಡುತ್ತೆ. ಬಟ್ ಇದರಲ್ಲಿ ಏನೇ ಸಂದರ್ಭದಲ್ಲಿ ನೋಡಿ ಅದು ಕಟ್ಟಾಯ್ತು ಅಂತ ಹೇಳಿದ್ರೆ, ಆ ಕಡೆ ಈ ಕಡೆ ಕಟ್ಟಾಯ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭದ್ರಾ ನದಿಯ ಕೊಚ್ಕೊಂಡು ಹೋಗೋ ಸಾಧ್ಯತೆ ಅತಿ ಹೆಚ್ಚಿದೆ. ಏನಂತ ಹೇಳಿದ್ರೆ, ಸೆಂಟ್ರಿಗೆ ಹೋದಾಗ ಈ ಏನ್ ನಾನು ಬಲ ಕಡೆದಲ್ಲಿ ಪೈಪ್ ಕಾಣುತ್ತೆ, ಈ ಪೈಪ್ ಜಾಯಿಂಟ್ ಏನಿದೆ ಅದು ಫುಲ್ ಅಲ್ಲಾಡ್ತಾ ಇದೆ, ಹಿಂದೆ ಮುಂದೆ ಬರ್ತಾ ಇದೆ. ಬಟ್ ಆದಷ್ಟು ಬೇಗ ಇದಕ್ಕೆ ಈ ಭಾಗಕ್ಕೆ ಅಂದ್ರೆ ನಮ್ಮೊಂದು ಕೆಲವೊಂದು ಹಳ್ಳಿ ಭಾಗದ ಶಾಲಾ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಬೇರೆ ಮಾರ್ಗ ಇಲ್ಲ. ಯಾಕಂದ್ರೆ ಈ ಮಾರ್ಗದಲ್ಲಿ ಅಂದ್ರೆ ತೂಗು ಸೇತುವೆ ಆಗಿಯೇ ಬರ್ಬೇಕು. ಇಂಥ ಸಂದರ್ಭದಲ್ಲಿ ಮಕ್ಕಳು ಎಚ್ಚೆತ್ಕೊಂಡು ಈ ಭಾಗಕ್ಕೆ ಬಂದು ಇದರ ಬಗ್ಗೆ ಒಂದು ಪರಿಶೀಲಿಸಿ ಸೂಕ್ತ ಕ್ರಮ ತಗೋಬೇಕು. ಇದೇ ರೀತಿ ನಮ್ಮ ಕಳಸೇಶ್ವರ ದೇವಸ್ಥಾನ ಸಮೀಪದಲ್ಲೂ ಕೂಡ ಒಂದು ತೂಗು ಸೇತುವೆ ಇದೆ. ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬಂದು ಇದು ಸೇತುವೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ಫೋಟೋ ತೆಗೆಯೋದು, ಅಲ್ಲಾಡ್ಸೋದು, ರೀಲ್ಸ್ ಮಾಡೋದು ಎಲ್ಲದೂ ಮಾಡ್ತಾರೆ. ಬಟ್ ಇದೆಲ್ಲ ಒಂದು ರೆಸ್ಟ್ ಹಿಡ್ದೋಗಿದೆ ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಟ್ಟಾಗಿದೆ. ಏನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಕೊಂಡಿಗಳು ಏನಿದೆ ಫುಲ್ ಕಟ್ಟಾಗಿದೆ ನೋಡಿ. ಈ ತರ ಬಂದಾಗ ಇಲ್ಲಿ ಬಂದು ಇದ್ರ ಮೇಲೆ ನಿಂತ್ಕೊಳ್ಳೋದು, ಹುಚ್ಚಾಟ, ರೀಲ್ಸ್ ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಹೇಳಿದ್ರೆ ಭದ್ರಾ ನದಿಯ ನೀರಿನ ಮಟ್ಟ ಕೂಡ ಅತಿ ಹೆಚ್ಚು ಇದೆ. ದಯವಿಟ್ಟು ಇದರಲ್ಲಿ ಆ ತರ ಸಾಹಸ ತೋರ್ಸಕ್ ಹೋಗ್ಬೇಡಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು, ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ದಯವಿಟ್ಟು ಇಂಥ ಘಟನೆ ಆಗ್ಬಾರ್ದು. ಕೆಲವೊಂದು ಭಾಗದಲ್ಲಿ ನಾವು ಎಷ್ಟೋ ವರದಿಗಳನ್ನು ನೋಡ್ತಾ ಇದೀವಿ. ನಮ್ಮ ಒಂದು 2-3 ವರ್ಷಗಳ ಹಿಂದೆ ಕೂಡ ನಮ್ಮ ಕಡಪೆ ಕೆರೆ ಅಂದ್ರೆ ಆ ಭಾಗದಲ್ಲೂ ಕೂಡ ಒಂದು ತೂಗು ಸೇತುವೆ ನೀರಿನ ರಭಸಕ್ಕೆ ಕೊಚ್ಕೊಂಡೇ ಹೋಗಿತ್ತು. ಅಂತ ಘಟನೆ ಮತ್ತೆ ಮರುಗಳಿಸಬಾರ್ದು. ದಯವಿಟ್ಟು ಈ ಭಾಗಕ್ಕೆ ಬನ್ನಿ, ಒಂದ್ಸಲ ವೀಕ್ಷಣೆ ಮಾಡಿ. ನಾವು ಕೆಲವೊಂದು ಪ್ರವಾಸಿಗರ ಹತ್ರ ಒಂದು ಕೇಳಿದೀವಿ, ದಯವಿಟ್ಟು ಈ ತರ ಎಲ್ಲ ಹುಚ್ಚಾಟ ಮಾಡಕ್ ಹೋಗ್ಬೇಡಿ, ಈ ಸಂದರ್ಭದಲ್ಲಿ ಏನು ಕೂಡ ಆಗ್ಬೋದು ಅಂತ. ಕ್ಯಾಮರಾಮ್ಯಾನ್ ಕಿರಣ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ನನ್ನ ಎಡ ಭಾಗದಿಂದ ಬಂದ ಅಂದ್ರೆ ಕುದುರೆಮುಖ ಭಾಗದಿಂದ ಬರುವಂತ ಒಂದು ಭದ್ರಾ ನದಿಯ ನೀರು ಯಾವ ಮಟ್ಟದಲ್ಲಿ ಇದೆ ನೋಡಿ. ಪಕ್ಕದಲ್ಲಿ ಕೆಲವೊಂದು ಮನೆಗಳಿದಾವೆ. ಆ ಮನೆಯ ತೋಟದ ಅಂದ್ರೆ ತೋಟಕ್ಕೆಲ್ಲ ನುಗ್ಗಿದೆ ನೀರು, ತುಂಬಾ ಇದೆ ನೋಡಿ. ಇಲ್ಲೆಲ್ಲ ನೋಡ್ಬೋದು. ಈ ಕೆಲ ಭಾಗದಲ್ಲಿ ಏನ್ ಕಾಣುತ್ತೆ ನೋಡಿ, ಅಲ್ಲೆಲ್ಲ ಒಂದು ಹಂದಿ ಫಾರಂ ಅಂತ ಇದೆ, ನರ್ಸರಿ, ಅದೊಂದು ಮೇಲ್ಭಾಗದಲ್ಲಿ. ಆ ಭಾಗದಲ್ಲಿ ಕೆಲ ಭಾಗದಲ್ಲಿ ನೋಡ್ಬೋದು ತೋಟಕ್ಕೆಲ್ಲ ನೀರು ಯಾವ ತರ ನೀರಿನ ಮಟ್ಟ ಏರಿದೆ ಅಂತ. ಬನ್ನಿ, ನಾವು ನಮ್ಮನ್ನು ನೋಡ್ಕೊಂಡು ಪ್ರವಾಸಿಗರು ಕೂಡ ವಾಪಸ್ ಹೋಗಿದ್ದಾರೆ. ನಾವು ದಯವಿಟ್ಟು ಅವರಿಗೊಂದು ಮನವಿ ಮಾಡ್ತಿದೀವಿ, ಜಾಸ್ತಿ ಹುಚ್ಚಿತನ ತೋರ್ಸಕ್ ಹೋಗ್ಬೇಡಿ ಅಂತ. ಬನ್ನಿ, ಮುಂದೆ ಒಂದು ವಿಡಿಯೋ ನಿಮಗೆ ತೋರಿಸ್ತೇನೆ. ಇಲ್ಲಿ ಈ ತೂಗು ಸೇತುವೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಅದೇ ರೀತಿ ನಾನು ಇನ್ನೊಂದು ತೂಗು ಸೇತುವೆ ಕೂಡ ನಮ್ಮ ಕಳಸ ಭಾಗದಲ್ಲಿದೆ, ಅದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೇನೆ. ಈಗ ನೀವೇನು ಈ ವಿಡಿಯೋ ಅಂದ್ರೆ ತೂಗು ಸೇತುವೆ ನೋಡ್ತೀರಾ, ನಮ್ಮ ಕಳಸ ಭಾಗದ ಅಂಬಾತೀರ್ಥ ಸಮೀಪದಲ್ಲಿರುವಂತಹ ಇದು ಕಳಕೋಡು
ಸೇತುವೆ, ಇದು ತೂಗು ಸೇತುವೆ. ತುಂಬಾ ರೆಸ್ಟ್ ಹಿಡಿದು ಹೋಗಿದೆ. ಯಾವಾಗ ಅದು ಏನ ಅಪಘಾತ ಅಂದ್ರೆ ಜನರಿಗೆಲ್ಲರೂ ಹೋದ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ರೆಸ್ಟ್ ಹಿಡಿದು ಹೋಗಿದೆ. ಈಗ ಏನು ಪ್ರವಾಸಿಗರು ಒಂದು ಮಾತನ್ನು ಹೇಳಿದ್ರು, ಈ ತರ ರೆಸ್ಟ್ ಹಿಡ್ದಿದೆ, ಸೇತುವೆಯಲ್ಲಿ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ಸೆಂಟ್ರಲ್ಲಿ ಹೋದಾಗ ಶೇಕ್ ಕೂಡ ಆಗುತ್ತೆ ಅಂತ. ನೋಡುವ ಬನ್ನಿ, ಅದರದ್ದು ವಿಡಿಯೋ ಎಲ್ಲ ತಗೊಳ್ಳೋಣ, ಯಾವ ತರ ರೆಸ್ಟ್ ಹಿಡ್ದಿದೆ ಅಂತ. ನಿಮ್ದು ಬೆಂಗಳೂರು, ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಕ್ ಬಂದಿರಾ? ಎಂತ ಈ ಮಳೆಯಲ್ಲಿ ಹೆಂಗ್ ಬರ್ತೀರಾ ಮಾರ್ರೆ? ಪೂರ್ತಿ ರೈನ್ಕೋಟ್ ಅಲ್ಲಿ ಮಳೆ ಮತ್ತೆ ರೈನ್ಕೋಟ್ ಅಲ್ಲಿ ಮುಗ್ಬೇಕು. ಯಾವ ಊರಿಂದ ಬಂದಿರೋದು ನೀವು? ಸರ್ ನಾವು ಬೆಂಗಳೂರಿಂದ ಬಂದಿರೋದು. ಎಲ್ಲೆಲ್ಲಿ ಯಾವ ಪ್ಲೇಸ್ಗೆಲ್ಲ ಹೋಗಿದ್ವಿ? ನಿನ್ನೆ ನಾವು ಬೆಳಿಗ್ಗೆ ಕುದುರೆಮುಖ ಟ್ರೆಕ್ಕಿಂಗ್ ಮುಗಿಸಿದ್ವಿ. ಮುಗಿಸ್ದಂಗ ಇರ್ಲಿಲ್ಲ, ಭಾರಿ ಮಳೆ ಬಂದಾಗಿಂದಾನು ಬರೀ ರೈನ್ ಕೋಟ್ ಅಲ್ಲೇ ಓಡಾಡಿದಾಗಿದೆ ನಮ್ಗೆ. ಇವತ್ತು ಕ್ಲೋಸ್ ಮಾಡಿದಾರಲ್ಲ ಇವತ್ತಿಂದ? ಹೌದು, ನಿನ್ನೆ ನಾವು ಹೋಗಿದ್ವಿ. ನಿನ್ನೆ ಹೋಗಿದ್ ನಮಗೆ ಲಾಸ್ಟ್, ಕ್ಲೋಸ್ ಆಗಿದೆ. ಇವತ್ತಿಂದ ಕ್ಲೋಸ್ ಆಗಿದೆ. ಮಳೆ ಸರ್, ಎಲ್ಲೂ ಹೋಗಕ್ ಆಗಲ್ಲ. ಚಿಕ್ಕಮಂಗ್ಳೂರ್ ಕುದುರೆಮುಖ ಬರೋರು ಒಂದ್ ವಾರ ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬೇಡಿ, ಫುಲ್ಲು ಮಳೆ ಆಗಲ್ಲ ಸರ್. ನೀವು ಇಲ್ಲಿ ಬಂದ್ರೆ ಯಾವ ಪ್ಲೇಸ್ ಕೂಡ ನೋಡಕ್ ಆಗಲ್ಲ. ಸುಮ್ನೆ ಇಲ್ಲಿ ಜಾರಕ್ಕೆ ನೆಲ, ರೋಡ್ ಎಲ್ಲ ಸರಿ ಇಲ್ಲ ಇಲ್ಲಿ. ಮೊದ್ಲು ರಸ್ತೆಗಳು ಸರ್, ರಸ್ತೆಗಳೇ ಒಂದು ಚೂರು ಚೆನ್ನಾಗಿಲ್ಲ. ಮೊದ್ಲು ಇಲ್ಲಿ ರಸ್ತೆಗಳು ಮಾಡ್ಬೇಕು. ನೀವು ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ಆ ರಸ್ತೆಗೂ ನಮ್ಮ ಈ ಮೂಡಿಗೆರೆ ಕ್ಷೇತ್ರಕ್ಕೂ ಏನ್ ವ್ಯತ್ಯಾಸ ಇದೆ ಸರ್? ಸರ್ ರಸ್ತೆಗಳು ಅಂದ್ರೆ ಹೆಂಗಿದೆ ಅಂದ್ರೆ ಇಲ್ಲಿ ಬರೀ ಕಲ್ಲುಗಳು ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಡಾಂಬರೀಕರಣ ಅನ್ನೋದೇ ಮಾಡಿಲ್ಲ. ಕಾರ್ ಹೋಗ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪಂಚರ್ ನಿಂತ್ಕೋಬೇಕು ನಾವು, ಬೇರೆಯವ್ರಿಗೂ ತೊಂದ್ರೆ, ನಮಗೂ ತೊಂದ್ರೆ. ಒಂದು ರಸ್ತೆಗಳು, ಒಂದು ಸುರಕ್ಷಿತವಾದ ರಸ್ತೆಗಳನ್ನ ಮಾಡ್ಬಿಟ್ರೆ ಖಂಡಿತವಾಗ್ಲೂ ಬರೋರು ಬಂದು ಹೋಗೋರು ತುಂಬಾ ಖುಷಿಯಾಗಿರ್ತಾರೆ. ಈಗ ನೀವು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಕ್ಕೆ ಅಂತ ಬಂದ್ರಿ. ಹೌದು, ಅದು ಸ್ವಲ್ಪ ಡೇಂಜರ್ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ, ಸ್ವಲ್ಪ ಸೆಂಟ್ರಿಗೆ ಹೋದಾಗ ಹೌದೌದು ಸ್ವಲ್ಪ ಸ್ನೇಕ್ ಆಗುತ್ತೆ. ಅದಕ್ಕೆ ಆಗಿರೋದಂತ ವೈರ್ಗಳು ಏನಿದೆ ಅದು ತುಂಬಾ ಕಳಪೆ ಸ್ಥಿತಿ ಇದೆ ಆಲ್ರೆಡಿ. ಅದನ್ನ ಸರಿ ಮಾಡ್ಬೇಕು. ಇದು ಬಿಟ್ರೆ ಬೇರೆ ಪ್ಲೇಸ್ ಎಲ್ಲಾರು ಹೋಗಿದ್ರ? ಹೋಗ್ಬೇಕು. ಇವಾಗ ಕಳ್ಸಾಗ ಹೋಗಿದ್ವಿ ಮಾರ್ನಿಂಗ್. ಟೆಂಪಲ್ ಚೆನ್ನಾಗಿದೆ, ಕಳ್ಸ ಟೆಂಪಲ್ ನೋಡ್ಬೋದು. ಇನ್ನೊಂದು ಸೇತುವೆ ಕೂಡ ಇದೆ, ತೂಗು ಸೇತುವೆ, ಟೆಂಪಲ್ ಇನ್ ಬ್ಯಾಕ್ ಸೈಡ್ ಅಲ್ಲಿ. ಅಲ್ಲಿ ಹೋಗಿಲ್ಲ? ಇಲ್ಲ ಸರ್, ಅಲ್ಲಿ ಹೋಗಿಲ್ಲ. ಈ ಮಳೆಯಿಂದ ನಮ್ಗೆ ಯಾವ ಪ್ಲೇಸ್ ಕವರ್ ಮಾಡಕ್ ಆಗ್ತಾ ಇಲ್ಲ ಸರ್. ಐಡಿಯಾನು ಬರ್ತಾ ಇಲ್ಲ ಎಲ್ಗ್ ಹೋಗೋದು ಅಂತ. ರೂಮಿಂದ ಆಚೆ ಬರಕ್ ಕೂಡ ಆಗ್ತಾ ಇರ್ಲಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರು ಅಂತ. ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು. ಆಕ್ಚುಲಿ ಬೆಂಗಳೂರಿಂದ ಬರ್ತಾ ನಮ್ಗೆ ಕೆಲವೊಂದು ರೋಡ್ ಚೆನ್ನಾಗಿತ್ತು, ಕೆಲವೊಂದು ರೋಡ್ ತುಂಬಾ ಹಾಳಾಗಿತ್ತು. ಏನಕ್ಕೆ ಹೇಳ್ತಿದೀನಿ ಅಂದ್ರೆ, ಇದು ಪೂರ್ತಿ ಮಳೆ ಬರೋ ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಡೇಂಜರಸ್. ರೋಡ್ಸ್ ಏನಾದ್ರು ಸ್ವಲ್ಪ ಹಾಳಾಗಿದ್ರೆ ಸ್ವಲ್ಪ ರೋಡ್ ಸ್ವಲ್ಪ ಜಾಸ್ತಿ ಡೇಂಜರಸ್ ಅನ್ಸುತ್ತೆ ಅಷ್ಟೇ. ಅದು ಬಿಟ್ರೆ ನಮ್ಗೆ ತುಂಬಾ ಮಳೆ ಇದ್ದಿದ್ರಿಂದ ಲೈಟ್ಸ್ ತುಂಬಾ ಕಡಿಮೆ ಇದ್ದಿದ್ರಿಂದ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ಅದು ಬಿಟ್ರೆ ಅಂದ್ರೆ ಈ ರಸ್ತೆಯಲ್ಲಿ ಬರೋತ್ತಿಗೆ ಹೊಂಡ ಎಲ್ಲಿ ಇದೆ ಅಂತಾನೆ ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ ಸರ್, ಯಾಕಂದ್ರೆ ನಾವು ಐ ಬೀಮ್ ಲೋ ಬೀಮ್ ಏನೇ ಯೂಸ್ ಮಾಡಿದ್ರು, ಹೆಂಗೆ ಯೂಸ್ ಮಾಡಿದ್ರು, ಫಾಗ್ ಲೈಟ್ ಇದ್ರು ಕಾಣಲ್ಲ. ಗುಂಡಿಗೆ ಬಿದ್ಮೇಲೆ ಗುಂಡಿ ಇದೆ ಅಂತ ಗೊತ್ತಾಗುತ್ತೆ. ಹೌದು, ನೀರ್ ಬೇರೆ ತುಂಬಿರುತ್ತೆ, ಗುಂಡಿ ಎಲ್ಲಿದೆ ಅದೇನ್ ಗೇಜ್ ಮಾಡಕ್ಕಾಗೋದಿಲ್ಲ. ಬಟ್ ಈಗ ನೀವು ಈ ತರ ಒಂದು ತೂಗು ಸೇತುವೆ ಬಂದಿದ್ರಿ ಸರ್. ಹೌದು. ಅಂದ್ರೆ ಬೇರೆ ಎಲ್ಲ ತೂಗು ಸೇತುವೆ ಎಷ್ಟೋ ನೋಡಿರ್ಬೋದು, ಬಟ್ ಈ ತರ ಶೇಕ್ ಆಗೋದು, ಸೌಂಡ್ ಬರೋದು ಎಲ್ಲಾರು ನೀವು ಕಂಡಿದ್ರ ಸರ್? ಈ ಭಾಗ ಸೇತುವೆ ಎಷ್ಟು ಡೇಂಜರ್ ಇದೆ ಇದು? ಲಾಸ್ಟ್ ನಲ್ಲಿ ಸ್ವಲ್ಪ ತುಕ್ಕಿಡಿದು ನಡೀತಿದ್ರೆ ತುಂಬಾ ಸೌಂಡ್ ಬರ್ತಿದೆ, ಅಲ್ಲಾಡ್ತಿದೆ. ಅಲ್ಲೊಂದು ಕೇಬಲ್, ಒಂದ್ 2 ಕೇಬಲ್ ಕೂಡ ಮುರಿದೋಗಿದೆ.
ಸೊ ಅದು ಅಲ್ಲಾಡೋದ್ರಿಂದ ಒಂದ್ ಸ್ವಲ್ಪ ಭಯ ಅನ್ಸುತ್ತೆ. ಅದ್ರಲ್ಲೂ ನೀರು ತುಂಬಾ ಇರೋದ್ರಿಂದ ಅದು ತುಂಬಾ ಭಾರಿ ಭಯ ಆಗುತ್ತೆ. ನೀರಿನ ಮಟ್ಟ ಸ್ವಲ್ಪ ಹೌದು, ಜಾಸ್ತಿ ಆಗಿರೋದ್ರಿಂದ ತುಂಬಾ ಭಯ ಅನ್ಸುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಕಿರಣ್ ಅಂತ. ನಮಸ್ಕಾರ, ನನ್ನ ಹೆಸರು ಸುರೇಶ ಕೆ ಸಿಂಹಾಗ್ಲು. ನಾವಿಲ್ಲೇ ಹೊಳೆ ಸಂಜೆ ಮೆಟ್ಲು ಹೊಳೆಯಿಂದ ಆಚೆ ಬದಿಗಿರುವಂಥವ್ರು. ನಾವು ಸುಮಾರು ಒಂದು 500ರಿಂದ 600 ಮನೆಗಳು ಜಾಸ್ತಿನೇ ಇದಾವೆ, ಬಿಟ್ಟರೆ ಕಡಿಮೆ ಏನಿಲ್ಲ. ನಮಗೆ 2010-11 ಆಗಿರುವಂಥ ಬ್ರಿಡ್ಜ್. ನಮಗೀಗ ಮೊದಲು ಈ ಬ್ರಿಡ್ಜ್ ಆಗ್ಬೇಕಾದ್ರೆ ಮುಂಚಿತವಾಗಿ ನಮಗೆ ಈ ಟೈಮಲ್ಲಿ ಒಂದು ದೋಣಿ ಅಂತ ಹೇಳಿತ್ತು. ಆ ದೋಣಿ ಹೋಗಿ ಒಂದು 15-20 ವರ್ಷನೇ ಆಗಿದೆ. ಅದಾದಮೇಲೆ ನಮಗೀಗ ಪ್ರಿಯರೋತ್ಸವ ದೀಪಾವಳಿ ಕಳೆದ ಮೇಲೆ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾವು ಇದರ ಹೊಳೆ ದಾಟ್ಕೊಂಡು ಹೋಗ್ತಿದ್ವಿ. ಶಾಲೆ ಮಕ್ಕಳು ಸುಮಾರು ಇಲ್ಲೊಂದು 500 ಜನ ಶಾಲೆ ಮಕ್ಕಳು ನಮಗೆ ಇಲ್ಲಿಂದ ನಡ್ಕೊಂಡೇ ಹೋಗುವಂಥದ್ದು. ಅದರಿಂದಾಗೆ ಸರ್ಕಾರಕ್ಕೆ ಗಮನಕ್ಕೆ ತಗೊಬಂದು ನಾವು ಈ ಬ್ರಿಡ್ಜ್ ಅನ್ನೋದು ನಮಗೊಂದು ಸ್ಯಾಂಕ್ಷನ್ ಆಗಿತ್ತು. ಆದರೆ 2010-11ರಲ್ಲಿ ಸ್ಯಾಂಕ್ಷನ್ ಆಗಿ ಬ್ರಿಡ್ಜ್ ಆದಮೇಲೆ ಸಹ ಇದು ಮೇಂಟೆನೆನ್ಸ್ ಸಾಕಾಗ್ತಿಲ್ಲ ನಮಗೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಗೌರ್ಮೆಂಟ್ ರಜೆ ಸಿಕ್ತಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು 500ರಿಂದ ಒಂದು 2-3 ಸಾವಿರ ಜನ ಮೇಲೆ ಈ ಸೇತುವೆಗೆ ಬಂದು ನೋಡುವಂಥದ್ದು. ಇದು ವಾಸ್ತವ ಟೂರಿಸ್ಟ್ ಪ್ಲೇಸ್ ಅಂತೂ ಅಲ್ಲ ಸರ್. ಇದು ಯಾಕೆ ಅಂತಕ್ಕಿಂತ ಹೇಳಿದರೆ ಇದು ನಮಗೆ ಈ ಸಂಜಿ ಮೆಟ್ಲಿಂದ ಆಚೆಗೆ ಸುಮಾರು ಒಂದು 500ರಿಂದ 600 ಮನೆಗಳಿದ್ದು ನಮಗೆ ಈ ಸೇತುವೆ ಒಂದು ಆಗದೇ ಹೋಗಿದ್ರೆ ನಾವು ಹೊಳವಳ್ಳಿಯಿಂದಾಗಿ ಕಳ್ಸಕ್ಕೆ ಬಂದು ರೇಷನ್ಗೆ, ಶಾಲೆ ಮಕ್ಕಳಿಗೆ ಆಟೋದಲ್ಲೆಲ್ಲ ಮಾಡಿ ಕಳಿಸ್ಬೇಕಾಗಿತ್ತು. ಈ ಕಡೆಯಿಂದ ಬಂದರೆ ಹೋರ್ನಾಡ್ ರಸ್ತೆಯಲ್ಲಿ ಆಗಿ ಬಂದು ದಾರಿ ಮನೆಯಿಂದ ಈ ಕಡೆ ಕಳ್ಸಕ್ಕೆ ಬರಬೇಕಾಗಿತ್ತು ಸರ್. ಒಂದು ಆಟೋ ಬಾಡಿಗೆ ನಮಗೆ 700 ರೂಪಾಯಿ ಆಗುತ್ತೆ. ಅಪ್ ಅಂಡ್ ಡೌನ್ ಹೋಗ್ತಾ ಬರ್ತಾ 300 ರೂಪಾಯಿ ಚಾರ್ಜ್ ಆಗುತ್ತೆ. ಆದ್ರೆ ಇದೊಂದು ಬ್ರಿಡ್ಜ್, ಇನ್ನೊಂದು ನೆಲ್ಲಿಬೀಡು, ಒಂದು ಕಲಗೋಡು, ಒಂದು ಆನ್ಮಗೆ, ಇಷ್ಟು ಒಂದು 4-5 ಬ್ರಿಡ್ಜ್ಗಳು ಸಹ ನಮಗೆ ಇಲ್ಲಿ ಮೇಂಟೆನೆನ್ಸ್ ಆಗ್ತದೆ. ನೋಡ್ಬೋದು, ಕಳ್ಗೋಡು ಗ್ರಾಮದ ಒಂದು ತೂಗು ಸೇತುವೆ ಏನಿದೆ ಅದು ಕೂಡ ರೆಸ್ಟ್ ಇಟ್ಟು ಇದೆಲ್ಲ ಗ್ರಿಲ್. ಹೌದಾ ಸರ್? ಹೌದು, ಕಟ್ ಆಗಿದೆ. ಇದ್ರ ಬಗ್ಗೆ ನಿಮಗೂ ಮಾಹಿತಿ ಇದೆ ಸರ್. ಬಟ್ ಈಗ ಅದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಅಲ್ಲಿ ರೀಲ್ಸ್ ಮಾಡೋದು ಅದೆಲ್ಲ ಮಾಡ್ತಿದ್ದಾರೆ. ಬಟ್ ಈ ಭಾಗದಲ್ಲೂ ಕೂಡ ಅದೇ ತರ ನಡೀತಾ ಇದೆ ಸರ್. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಧಿಕಾರಿಗಳು ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನಮಗ್ ಅನುಕೂಲ ಆಗ್ತಿತ್ತು ಸರ್. ಯಾಕಂದ್ರೆ ಈ ಬ್ರಿಡ್ಜ್ನೇ ತಗೊಂಡ್ರೆ ಇದು 4-5 ವರ್ಷ ನಮಗೆ ಇದು ಒಂದು ಇಂಚು ಶೇಕ್ ಆಗ್ತಿರಲ್ಲ. ಇತ್ತೀಚೆಗೆ ಈಗ ಒಂದು 5-6 ವರ್ಷದಿಂದ ಈ ಮಕ್ಕಳು ಓಡಾಡೋದಕ್ಕೂ ಭಯ ಪಡ್ತಾರೆ, ಅಷ್ಟು ಶೇಕ್ ಆಗ್ತಿದೆ. ಎಲ್ಲಿ ಕಳ್ಚಿಂಗ್ ಬೀಳುತ್ತೆ ಅನ್ನೋ ಭಯ ನಮಗೂ ಇದೆ ಸರ್, ಇಲ್ಲಿದ್ದು ಜನರಿಗೂ ಇದೆ. ಅದೇ ರೀತಿ ಇಲ್ಲಿ ಕೆಳಭಾಗದಲ್ಲಿ ಭಾರಿ ಅಂದ್ರೆ ತುಂಬಾ ಡೇಂಜರ್ ಪ್ಲೇಸ್, ಸುಳಿಗಳು ಜಾಸ್ತಿ ಇದೆ. ಜನ ಸತ್ತಿದ್ದಾರೆ. ಹೌದು ಸರ್, ಹೌದು. ಆ ಸಂದರ್ಭದಲ್ಲಿ ಕೂಡ ಯಾಕೆ ಅಧಿಕಾರಿಗಳು ಭೇಟಿ ನೀಡಿಲ್ಲ? ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಭೇಟಿ ನೀಡ್ತಾ ಇಲ್ಲ ಇಲ್ಲಿಗೆ. ಅದು ಟೆಂಡರ್ ಆದ್ರೂ ಸಹ ಅಧಿಕಾರಿಗಳು ತಿಂದೆ ಹೋಗಿದ್ದಾರೆ ಬಿಟ್ರೆ ಕೆಲಸ ಆಗ್ತಿಲ್ಲ. ಇಷ್ಟು ಬ್ರಿಡ್ಜ್ ಇಂದು 3 ಜನ ನಡ್ಕೊಂಡು ಬರೋತ್ತಿಗೆ ಶೇಕ್ ಆಗುತ್ತೆ. ಈಗ ಅದು ಸ್ವಲ್ಪ ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದಾರೆ. ಬಟ್ ಈಗ ನಾನು ಕೆಲವೊಂದು ಪ್ರವಾಸಿಗರ ಹತ್ರನೂ ಕೇಳಿದೆ. ಬಟ್ ಈ ತೂಗು ಸೇತುವೆ ಸೆಂಟ್ರಿಗೆ ಹೋದಾಗ ಸ್ವಲ್ಪ ಶೇಕ್ ಆಗುತ್ತೆ, ತುಂಬಾ ಇದಾಗಿದೆ, ನಮಗೆ ತುಂಬಾ ಭಯ ಆಯ್ತು, ಅದಕ್ಕೆ ನಾವು ವಾಪಸ್ ಹೋಗ್ತಾ ಇದೀವಿ ಅಂತ. ಹೌದು ಸರ್, ಹೌದು. ಬಟ್ ಈ ಭಾಗದಲ್ಲಿ ಆತರ ಏನಾದ್ರು ಅಂದ್ರೆ ಎಷ್ಟು ಜನಸಂಖ್ಯೆ ಬರ್ತಾರೆ ಸರ್ ಈ ಸೇತುವೆಯಲ್ಲಿ? ಒಂದು 2,000-3,000 ಜನ ಅಂದಾಜು ಆಗ್ತದೆ ಸರ್. ಒಂದು 150-200 ಜನ ಬ್ರಿಡ್ಜ್ ಮೇಲೆ ಬಂದ್ಬಿಡ್ತಾರೆ, ಹಿಂದೆ ಮುಂದೆ ನೋಡಲ್ಲ, ಒಬ್ಬರಿಂದ ಒಬ್ರಿಗೆ ಕ್ಯೂ ನಿಂತು ಬಂದಂಗ್ ಬರ್ತಾರೆ ಇದ್ರಲ್ಲಿ. ಬಟ್ ಇದ್ರಲ್ಲಿ ನೇತಾಡೋದು, ಎಲ್ಲದೂ ಇದೆ ಸರ್. ಈ ರಾಡ್ ಹಿಡಿದು ನೇತಾಡುವಂಥದ್ದು, ಇದರಲ್ಲಿ ಮೊಬೈಲ್ ಅಲ್ಲಿ ಫೋಟೋ ತೆಗೆಯೋದು, ಸೆಲ್ಫಿ ತೆಗೆಯೋದು, ಮಧ್ಯೆ ಬ್ರಿಡ್ಜ್ ಅಲ್ಲಿ ಮಲ್ಕೊಂಡಿರೋದು, ಕುತ್ಕೊಂಡಿರೋದು, ಶಾಲೆ ಮಕ್ಕಳಿಗೆ ಸಮೇತ ಇದು ಅದರಿಂದ ಹಿಂಸೆ ತುಂಬಾ ಇದೆ. ಮಕ್ಕಳು ಬಂದವರು ಆ ಕಡೆನೆ ಕಾಯ್ತಾ ಇರ್ಬೇಕು, ಈ ಕಡೆ ಬರೋದಕ್ಕೆ ಸೈಡ್ ಬಿಡಲ್ಲ, ಹೆಣ್ಮಕ್ಳು ಇರ್ತಾರೆ. ಭಾರಿ ಸಮಸ್ಯೆ ಇದೆ ಸರ್ ನಮ್ಗೆ. ಸರ್ಕಾರ ಇದನ್ನೊಂದು ಆದಷ್ಟು ಬೇಗ ಗಮನಕ್ಕೆ ತಗೊಳ್ಬೇಕು ಸರ್. ನಿಮ್ಮ ಅಭಿಪ್ರಾಯ ಏನು? ಇದು ನೋಡಿ ಎಲ್ಲ ಆಡ್ತಿದ್ದಾನೆ.
ಅದೇ ನೋಡಿ, ನೋಡ್ಬೋದು ನಿಮ್ಮ ಏನು ನಾವು ನಿಮಗೆ ತೋರಿಸ್ತೀನಿ. ಎಲ್ಲ ಪ್ರವಾಸಿಗರು ಕೂಡ ಅಲ್ಲೇ ಇದ್ದಾರೆ. ಭದ್ರಾ ನದಿಯ ನೋಡಿ, ಇಲ್ಲಿ ನೋಡ್ಬೋದು. ಈ ಏನು ನಾನು ಬೆರಳು ತೋರಿಸ್ತೀನಿ, ಇದು ಫುಲ್ ಟಚ್ ಆಗಿರಬೇಕಿತ್ತು, ಬಟ್ ಅದು ಟಚ್ ಆಗ್ತಾ ಇರಲಿಲ್ಲ. ಇಲ್ಲೂ ಸ್ವಲ್ಪ ಓಪನ್ ಆಗಿದೆ ನೋಡಿ. ಇಲ್ಲಿ ನಾನು ನಿಮ್ಗೆ ಏನೋ ತೋರಿಸ್ತೀನಿ ಅಂದ್ರೆ ಮರದ್ದು, ಭದ್ರಾ ನದಿಯ ರಭಸಕ್ಕೆ ಮರದ ಕೊಂಬೆಗಳು ಯಾವ ತರ ಬರ್ತಾ ಇದೆ ನೋಡಿ. ನಮ್ಮ ಕಳಸದ ಕಳಸೇಶ್ವರ ದೇವಸ್ಥಾನ ಸಮೀಪದಲ್ಲಿರುವಂತಹ ಸಂಜೀವ ಮೆಟ್ಟಿಲು ಏನು ತೂಗು ಸೇತುವೆ ಇದೆ, ಈ ಭಾಗದಲ್ಲಿ ಸುಮಾರು ಒಂದು 500-600 ಗ್ರಾಮಗಳಿಗೆ ಸಂಪರ್ಕದ ಒಂದು ತೂಗು ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಒಂದು ರೀಲ್ಸ್ ಮಾಡೋದು ಅಥವಾ ಇಲ್ಲಿ ಇದು ಸೇತುವೆ ಅಲ್ಲಾಡ್ಸೋದು ಕೆಲವೊಬ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರಾಮಸ್ಥರು ಕೂಡ ನಮ್ ಜೊತೆ ಇದ್ದಾರೆ. ಈ ಸೇತುವೆ ಬಗ್ಗೆ ಏನೆಲ್ಲ ಯಾವ ತರ ಒಂದು ಈ ಪ್ರವಾಸಿಗರು ಅಂದ್ರೆ ಈ ಸೇತುವೆಯಲ್ಲಿ ನೇತಾಡ್ತಾರೆ ಅಂತ ಕೇಳೋಣ. ನಮಸ್ಕಾರ. ಈಗ ಈ ಸೇತುವೆ ಬಗ್ಗೆ ಅಂದ್ರೆ ಕೆಲವೊಂದು 4-5 ಸೇತುವೆಗಳು ಕೂಡ ನಮ್ಮ ಭಾಗದಲ್ಲಿ ಇದೆ. ಇದನ್ನು ಮೇಂಟೈನ್ ಮಾಡ್ತಾ ಇಲ್ವಾ ಅಧಿಕಾರಿಗಳು? ಇಲ್ಲ ಸರ್, ಮೇಂಟೈನ್ ಮಾಡ್ತಾ ಇಲ್ಲ. ಇದಾಗಿ 2010-11 ಆಗಿರೋದು. ಇಲ್ಲಿವರೆಗೂ ಇದನ್ನ ಏನು ಮೇಂಟೆನೆನ್ಸ್ ಮಾಡಿಲ್ಲ. ಈಗ ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ? ಪ್ರವಾಸಿಗರು ಒಂದೊಂದ್ಸತಿ 150-300 ಜನ ಬ್ರಿಡ್ಜ್ ಮೇಲೆ ಇರ್ತಾರೆ, ಕಂಟದ ಮೇಲೆ ಇರ್ತಾರೆ. ವಾರದಲ್ಲಿ ಶನಿವಾರ ಭಾನುವಾರ 1000 ಗಟ್ಟಲೆ ಜನ ಇದ್ದೇ ಇರ್ತಾರೆ. ಅದ್ರಲ್ಲಿ ಎಲ್ಲರೂ ಶುಕ್ರವಾರ ಶನಿವಾರ ಎಲ್ಲ ಗೌರ್ಮೆಂಟ್ ರಜೆ ಬಂತಂತ ಜನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ. ಈ ಸೇತುವೆ ಏನಿದೆ, ಈ ಸೇತುವೆ ಈ ಗ್ರಾಮಗಳಿಗೆ ಅಂದ್ರೆ ಕೆಲವೊಂದು ಗ್ರಾಮಗಳಿದೆ, ಹೌದು, ಆ ಗ್ರಾಮಗಳಿಗೆ ಎಷ್ಟು ಮನೆಗಳಿದೆ ಸರ್? ಈಗ ಒಂದು 500-600 ಮನೆಗಳ ಮೇಲಿದೆ ಮನೆಗಳು. ಇದು ಮಾರ್ಗ ಇರುತ್ತಲ್ಲ, ಬೇರೆ ಮಾರ್ಗ ಏನಿದೆ? ಬೇರೆ ಮಾರ್ಗ ಇದೆ. ಮೈನ್ ರೋಡ್ ಇಂದಾಗಿ ಹೊಳಗೋಳಿಂದ ಹಾಕಿ ಇನ್ನು ಹೋರ್ನ ರೋಡ್ ಅಲ್ಲಿ ಹೋಗ್ಬೇಕು. ನಮ್ಗೆ ಬಾಡಿಗೆ ಗಾಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ? ಮಾಹಿತಿ ನೀಡಿದೀವಿ ಸರ್, ಯಾವುದೇ ಪ್ರಯೋಜನ ಆಗಿದೆ ಇದುವರೆಗೂ. ಯಾವುದೇ ತರ ಪ್ರಯೋಜನ ಆಗಿಲ್ಲ. ಒಂದು ನೋಡ್ದಂಗೂ ಇಲ್ಲ, ಒಂದು ಪರಿಶೀಲನೆ ಮಾಡಿಲ್ಲ, ಯಾವುದೇ ಅಧಿಕಾರಿಗಳ ಜೊತೆ ಒಂದು ನೋಡ್ದಂಗೆ. ಈ ಸಂದರ್ಭದಲ್ಲಿ ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಮನವರಿಕೆ ಮಾಡ್ಕೊಂಡಿದ್ರ ಈ ಸೇತುವೆಯಲ್ಲಿ ಈ ತರ ಎಲ್ಲ ಉಚಿತ ಮಾಡಾಕ್ಬೇಕು? ಖಂಡಿತ ಅಲ್ಲ. ಪ್ರತಿಯೊಬ್ರು ಇಲ್ಲಿ ಲೋಕಲ್ಸ್ ಇಲ್ಲಿ ಜನ ಓಡಾಡೋರು ಏನಿದ್ದಾರೆ ಅವ್ರು ಪ್ರತಿಯೊಬ್ಬರಿಗೂ ಹೇಳ್ತಾರೆ, ಒಂದು 5-6 ಜನ ಹೋಗಿ ಬನ್ನಿ, ನಿಮ್ಗೆ ಏನು ನಾವು ತೊಂದರೆ ಮಾಡಲ್ಲ. ಒಂದು 10-15 ಜನ ಒಟ್ಟಿಗೆ ಹೋಗ್ಬೇಡಿ, ಈ ರೀತಿ ಆಗಿದೆ, ಡ್ಯಾಮೇಜ್ ಇದೆ, ಇದು ನಾಳೆ ಸ್ವಲ್ಪ ತೊಂದರೆ ಆಗುತ್ತೆ, ಶಾಲಾ ಮಕ್ಕಳು ಓಡಾಡೋದಕ್ಕಂತ ಮಾಡ್ಕೊಟ್ಟಿದ್ ಸರ್ಕಾರ ಅಂತ ಆದ್ರೂ ಪ್ರಯೋಜನ ಆಗಲ್ಲ, ಯಾರೇ ಮಾಡಲ್ಲ. ಸುರೇಶ್ ಅಕ್ಕೇಸಿ ಮಾಲ್. ಅದೇ ರೀತಿ ನಮ್ ಜೊತೆ ಇನ್ನೊಬ್ರು ಕೂಡ ಇದ್ದಾರೆ. ಇಲ್ಲಿ ಆದಷ್ಟು ಜನ ಶುಕ್ರವಾರ ಶನಿವಾರ ಭಾನುವಾರ ಭಾರಿ ಜನ ಬರ್ತಾರೆ. ಆದ್ರೆ ನಾವು ಎಷ್ಟೇ ಹೇಳಿದ್ರು ಕೇಳಲ್ಲ. ಸರ್ಕಾರದಿಂದ ನಾವು ಮಾಹಿತಿ ಕೊಟ್ಟರು ಅವರು ಏನು ಇವತ್ತವರೆಗೂ ಏನು ಬಂದು ನೋಡಿಲ್ಲ. ಆದ್ರೆ ನಮ್ಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಕೆಲವೊಂದು ಸೇತುವೆಗೆ ಮೇಂಟೆನೆನ್ಸ್ ಅಂತ ಹೇಳಿ ಅನುದಾನ ಬಿಡುಗಡೆ ಮಾಡಿ ನಮ್ಮ ಕಳಕೋಡು ಏನು ಆ ಭಾಗದಲ್ಲಿ ಒಂದು ಸೇತುವೆ ಇದೆ, ಅದು ಕೂಡ ಇಲ್ಲಿ ಪ್ರವಾಸಿಗರು ಬಂದು ಗಾಡ್ಗಳು ಬಂದಿದ್ದಾರೆ, ಅದು ನೇತಾಡ್ತಾ ಇದ್ದಾರೆ. ಇದು ತುಂಬಾ ಡೇಂಜರ್ ಪ್ಲೇಸ್ ಅಲ್ಲೇ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅದು ನಾವು ಹೇಳ್ತೀವಿ, ಆದ್ರೆ ಅವರು ಕೇಳೋದಿಲ್ಲ. ಅವರು 10-5 ಜನ ಮುಂದೆ ಬಂದು ನೋಡಿ ಹಂಗೆ ಹೋಗಿ ಅಂತ ಹೇಳಿದ್ರೆ ಕೇಳಲ್ಲ. ಒಂದು 100 ಜನ 60-70 ಜನವರೆಗೂ ಒಟ್ಟಿಗೆ ಬರೋದು, ಅದು ನಮ್ಮ ಮಾತು ಯಾವ್ದು ಕೇಳಲ್ಲ. ಈಗ ಇನ್ನು ಈ ತರ ಒಂದು ಘಟನೆ ಅಂದ್ರೆ ಇದು ತುಂಬಾ ಡೇಂಜರ್ ಪ್ಲೇಸ್. ಈ ತರ ಏನಾದ್ರು ದೊಡ್ಡ ಮಟ್ಟಕ್ಕೆ ಘಟನೆ ನಡೆದ್ರೆ ಅವಾಗ ಅಧಿಕಾರಿಗಳೆಲ್ಲ ಬರ್ತಾರೆ? ಅವು ಬರ್ತಾರೆ, ಅಲ್ಲಿ ತನಕ ಬರಲ್ಲ. ಎಲ್ಲ ಒಂದು ವಿಷಯ ಕೇಳಕ್ ಹೋದ್ರೆ ಒಂದು ರಸ್ತೆ ಆಗ್ಲಿ, ಈ ತರ ಒಂದು ಸೇತುವೆ ಬಗ್ಗೆ ಅದು ಏನೇ ಒಂದು ಮಾಹಿತಿ ಕೊಟ್ಟು ಯಾಕೆ ಸರ್ ಅವರು ಅಧಿಕಾರಿಗಳು ನಿರ್ಲಕ್ಷ್ಯ? ಇಷ್ಟೋರಿ ನಾವು ಕೇಳಿ ಅರ್ಜಿ ಕೊಟ್ಟು ಜಿಲ್ಲಾ ಪಂಚಾಯತ್ ಇದ್ ಮಾಡುದು, ತಾಲೂಕ್ ಪಂಚಾಯತ್ ಇದ್ ಮಾಡುದು, ಒಬ್ರು ಬಂದು ನೋಡಿ, ಈ ಗ್ರಾಮದ ಜನರ ಒಂದು ನೋವನ್ನು ಏನ್ ಹೇಳ್ತಾರೆ, ದಯವಿಟ್ಟು ಈ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವರು ಅತಿ ಶೀಘ್ರದಲ್ಲಿ ಈ ತೂಗು ಸೇತುವೆ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕು. ರಸ್ತೆ ಬಗ್ಗೆ ಅಂತೂ ಬಿಡಿ, ಅದು ಹೇಳಿ ಪ್ರಯೋಜನ ಇಲ್ಲ. ಮಳೆಗಾಲದಲ್ಲಿ ಏನು ಮಾಡಕ್ಕಾಗಲ್ಲ. ಅದು ಬಿಸಿಲು ಇದ್ದಾಗ ಕೆಲಸ ಮಾಡಲ್ಲ, ಮಳೆ ಬಂದ ಸಂದರ್ಭದಲ್ಲೂ ಕೂಡ ನೀವು ಕೆಲಸ ಮಾಡಕ್ ಶುರು ಮಾಡ್ತೀರಾ. ದಯವಿಟ್ಟು ಅಧಿಕಾರಿಗಳು ಯಾಕಿಷ್ಟು ಬೇಜವಾಬ್ದಾರಿತನ ತೋರ್ತಾರೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ. ಅಲ್ಲ, ನಾವು ಅವರನ್ನು ಬರೋದು ಬೇಡ ಅಂತ ಹೇಳೋದಿಲ್ಲ, ಬನ್ನಿ, ಅದ್ರಲ್ಲಿ ಸ್ವಲ್ಪ ಲಿಮಿಟೆಡ್ ಇರ್ಲಿ, ಉಚಿತನ ತೋರ್ಸಕ್ ಹೋಗ್ಬೇಡಿ. ಈ ನದಿಯಲ್ಲಿ ಇದೊಂದು ಡೇಂಜರ್ ಪ್ಲೇಸ್ ಇದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾವು ಬರುವಂತ ಒಂದು ಪ್ರವಾಸಿಗರು ಅಷ್ಟೇ
ಈ ತರ ಹುಚ್ಚುತನ ಎಲ್ಲೂ ತೋರ್ಸಕ್ ಹೋಗ್ಬೇಡಿ. ದೊಡ್ಡ ಮಟ್ಟದ ಏನಾದ್ರು ಅನಾಹುತ ಆಗ್ಬಾರ್ದು. ಆ ಸಂದರ್ಭದಲ್ಲಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇಲ್ಲಿನ ಗ್ರಾಮದ ಜನರಿಗೂ ತೊಂದರೆನೆ. ಯಾಕಂತ ಹೇಳಿದ್ರೆ ಈ ಭಾಗಕ್ಕೆ ಸಂಪರ್ಕ ರಸ್ತೆನೆ ಕಟ್ ಆಗುತ್ತೆ ಅಂತ ಒಂದು ಪರಿಸ್ಥಿತಿ ಅತಿ ಹೆಚ್ಚಿದೆ. ದಯವಿಟ್ಟು ಅಧಿಕಾರಿಗಳು ಏನು ನಾವು ಈ ಗ್ರಾಮದ ಜನರು ಆರೋಪ ಮಾಡ್ತಿದ್ರೆ ಆ ಗ್ರಾಮಗಳಿಗೆ ಒಂದ್ಸಲ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನ ಏನಿದೆ ಸ್ವಲ್ಪ ಬಗೆಹರಿಸಿ ಅಂತ ಹೇಳ್ತಾ, ಈಗ ನಾನು ಈ ಗ್ರಾಮದ ಜನರು ಕೂಡ ನಮ್ ಜೊತೆ ಇನ್ನೊಬ್ರು ಇದ್ದಾರೆ, ಬನ್ನಿ ಅವ್ರ ಹತ್ರ ಕೇಳೋಣ ಈ ಸೇತುವೆ ಬಗ್ಗೆ ಏನಂತ. ಈಗ ಸೇತುವೆ ಬಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಸರ್, ಇದ್ರ ಬಗ್ಗೆ ಏನಾದ್ರು ನೀವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಧಿಕಾರಿಗಳ ಗಮನಕ್ಕೆ ಹೋಗಿದೆ ಸರ್. ಒಂದು 2-3 ಬಾರಿ ಹೇಳಿದೀವಿ. ಇದೊಂದು ಸೇತುವೆ ತುಕ್ಕಿಡ್ದಿದೆ, ಅಡಿಮಟ್ಟದಲ್ಲಿ ಸಿಕ್ಕಾಪಟ್ಟೆ ತುಕ್ಕು ಬಂದಿದೆ ಈ ಸೇತುವೆಗೆ. ಇದೇನಾಗುತ್ತೆ ಅಂದ್ರೆ ಒಂದೇ ಸಲ ಈ ಶನಿವಾರ ಭಾನುವಾರ ಜನಗಳು ತುಂಬಾ ಬರೋದ್ರಿಂದ ಯಾವುದೇ ದೊಡ್ಡ ಅಪಾಯ ಆಗದೆ ಅದರಷ್ಟೊಳಗೆ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ನಮಗೆ ಇಲ್ಲಿ ಬಾರಿ ಕೇಳ್ಕೊಂತೀವಿ ಅವ್ರ ಹತ್ರ ಎಲ್ಲ. ಕೆಲವು ವರ್ಷಗಳ ಹಿಂದೆ ಕೂಡ ನಮ್ಮ ಬಾಳೆಹೊನ್ನೂರು ಸಮೀಪದಲ್ಲಿ ಹಾ. ಕಡಬಿಗೆರೆ ಕಡಬಿಗೆರೆಯಲ್ಲಿ ಕೂಡ ಸರ್ ಈ ತರ ಸೇತುವೆ ಕೂಡ ಕೊಚ್ಕೊಂಡು ಕೊಚ್ಕೊಂಡು ಹೋಗಿದೆ ಸರ್. ಆ ತರ ಸಂದರ್ಭ ಇಲ್ಲಿ ಇಲ್ಲ, ಬರುತ್ತೆ ಸರ್, ಸದ್ಯದಲ್ಲೇ ಬರುತ್ತೆ. ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂದ್ರೆ ಖಂಡಿತ ಇದು ಬಂದೇ ಬರುತ್ತೆ. ಈಗ ಅಲ್ಲಿ ಕಳ್ಗೋಡು ಅಲ್ಲೂ ಕೂಡ ಸೇತುವೆ ಹೌದೌದು. ಡೇಂಜರ್ ಪ್ಲೇಸ್ ಅಲ್ಲಿ ಇದೆ ಸರ್. ಇದೇನಾಗಿದೆ ಅಂದ್ರೆ ನೋಡಕ್ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ ಸರ್. ಅಡಿ ಮಟ್ಟದಲ್ಲಿ ಫುಲ್ ರಸ್ಟ್ ಬಂದಿದೆ, ಅದು ಕಬ್ಬಿಣ ಅಲ್ಲ, ಫುಲ್ ರಸ್ಟ್ ಬಂದು ಹೋಗಿದೆ. ಏನಾಗುತ್ತೆ ಅಂದ್ರೆ ಒಂದ್ಸಲ 200-300 ಜನ ಬಂದು ಹಿಡಿದು ಅಲ್ಲಾಡ್ಸೋದು, ಈ ರೀಲ್ಸಿನ ಹುಚ್ಚಿನಿಂದ ಇದೆಲ್ಲ ಆಗಿದೆ ಅಷ್ಟೇ. ಸೇತುವೆ ಇದೆಲ್ಲ ಈ ಅಲ್ಲಾಡ್ತಿರೋದು ಅದೇ, ತೂಗೋದೇ ಅದೇ ಉದ್ದೇಶಕ್ಕೋಸ್ಕರ. ಆ ಸಂದರ್ಭದಲ್ಲಿ ಪ್ರವಾಸಿಗರು ಬಂದ ಸಂದರ್ಭದಲ್ಲಿ ಕೂಡ ನೀವು ಅವರಿಗೆ ಮನವರಿಕೆ ಮಾಡಿ ಹೇಳಿದ್ವಿ, ತುಂಬಾ ಸಲ ಹೇಳಿದಿವಿ, ಅಲ್ಲಾಡ್ಸ್ಬೇಡಿ ಸೇತುವೆ ಎಲ್ಲ. ಯಾರು ಕೇರ್ ಮಾಡಲ್ಲ ಸರ್. ಹಾಕಿದ್ರು ಪ್ರಯೋಜನ ಇಲ್ಲ. ಬೋರ್ಡ್ ಹಾಕಿದ್ರು ಪ್ರಯೋಜನ ಇಲ್ಲ. ಯಾವ್ದು ಏನ್ ಮಾಡಿದ್ರು ಅವ್ರು ಬರೋರು ಕೇಳಲ್ಲ. ಇಲ್ಲಿ ಬಂದು ಅದ್ರ ಸೇತುವೆ ಮೇಲೆಲ್ಲ ರೀಲ್ಸ್ ಗೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾರೆ, ನೇತಾಡೋದು ಇದೆಲ್ಲ ಇರುತ್ತೆ ಇಲ್ಲಿ. ಜಿಗಿಯೋದೆಲ್ಲ ಮಾಡ್ತಾರೆ. ಹೌದು. ಈಗ ಏನಂದ್ರೆ ಶಾಲೆ ಹುಡುಗರಿಗೆ ಇಲ್ಲಿ ಓಡಾಡಿಕ್ ತುಂಬಾ ಹಿಂಸೆ ಆಗ್ತಿದೆ. ಶನಿವಾರ ಎಲ್ಲ ಆದ್ರೆ ಪಾಪ ಅವರು ಗಂಟೆಗಟ್ಲೆ ನಿಲ್ಬೇಕಾಗತ್ತೆ. ಇವ್ರು ಟೂರಿಸ್ಟರ್ ಬಿಡಲ್ಲ, ಜನ ಫುಲ್ ಇರುತ್ತೆ ಪಾಪ. ಅವ್ರು ಎಲ್ಲ ಅಂತ ನುಕ್ಕೊಂಡ್ ಬರ್ತಾರೆ. ಇರೋದು 1-2 ಅಡಿ ಜಾಗ ಸೇತುವೆಯಲ್ಲಿ, ಹಂಗಾಗಿ. ಮೊನ್ನೆ ಕೂಡ ಅದ್ರಲ್ಲಿ ಸೈಕಲ್ ಅಲ್ಲೆಲ್ಲ ಹೋಗೋದೆಲ್ಲ ಹೌದೌದೌದೌದು. ಅವಾಗ ನೀವು ಅವ್ರಿಗೆ ನಾವೆಲ್ಲ ಹೇಳಿದೀವಿ, ಅದು ಗಾಡಿ ಗೀಡಿ ಎಲ್ಲ ಯಾವ್ದು ಬೈಕ್ ಗೀಕ್ ಎಲ್ಲ ಕೆಲವರು ತಗೊಂಡ್ ಹೋಗ್ತಾರೆ. ನಾವೆಲ್ಲ ಬೈದಿದೀವಿ. ಮತ್ತೆ ಇಲ್ಲೇ ಪಕ್ಕದಲ್ಲಿರೋ ಖಾಸಗಿ ಜಾಗ ಅವರೆಲ್ಲ ಬೈದಿ, ಅವ್ರಲ್ಲಿ ಹೋಗಿ ಸ್ವಲ್ಪ ಅವ್ರದ್ದು ಬೆಳೆ ಎಲ್ಲ ಹಾಳು ಮಾಡೋದು ಟೂರಿಸ್ಟ್ನವರು, ಈ ತರ ಮಾಡ್ತೇನೆ. ಪೊಲೀಸು ಅವರು ಒಂದ್ಸಲನೇನೋ ಬಂದಿದ್ರು, ಪೊಲೀಸಿಗೆ 112 ಫೋನ್ ಮಾಡಿದಾಗ ಬಂದು ಅವರು ಸ್ವಲ್ಪ ಎಲ್ಲ ಕಳ್ಸಿದ್ರು ಸ್ವಲ್ಪ ಜನನ. ಆದ್ರೆ ಏನ್ ಮಾಡೋದು, ಅವ್ರು ಪಾಪ ಅವ್ರು ಎಷ್ಟಂತ ಬರ್ತಾರೆ, ದಿನಾ ಜನ ರಾಶಿ ಇರ್ತಾರೆ ಇಲ್ಲಿ. ಇದು ನಮ್ಮ ಈ ಗ್ರಾಮದ ಜನರು ಹೇಳ್ತಾ ಇದ್ದಾರೆ. ಇದು ನಮ್ಮ ಈ ಗ್ರಾಮದ ಜನರು ಹೇಳ್ತಾ ಇದ್ದಾರೆ, ದಯವಿಟ್ಟು ಪ್ರವಾಸಿಗರು ಅಷ್ಟೇ ಹುಚ್ಚುತನ ತೋರ್ಸಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾದ್ರೂ ನೀವು ಹುಚ್ಚುತನ ತೋರಿಸಿ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದೇ ಸಿಗೋದೇ ಕಷ್ಟ. ಯಾಕಂದ್ರೆ ಅಷ್ಟು ಡೀಪ್ ಇದೆ, ಅಷ್ಟು ಸುಳಿಗಳಿದಾವೆ. ಯಾಕಂದ್ರೆ ಒಂದು 4-5 ವರ್ಷಗಳ ಹಿಂದೆ ಕೂಡ ಒಬ್ರು ಬೆಂಗಳೂರವರು ಡಾಕ್ಟ್ರು, ಅವರು ಇದರಲ್ಲಿ ಸ್ವಲ್ಪ ಕಾಲ್ ಜಾರಿ ಬಿದ್ದು ಒಂದು 2-3 ದಿನ ಆದ್ರೂ ಮೃತದೇಹ ಸಿಗ್ಲಿಲ್ಲ. ಅಂತ ಒಂದು ಘಟನೆ ಮರುಗಳಿಸಬಾರ್ದು. ದಯವಿಟ್ಟು ಇದು ಪ್ರವಾಸಿಗರು ಎಚ್ಚೆತ್ಕೊಂಡು ಈ ಒಂದು ಸೇತುವೆ ಮೇಲೆ ಹುಚ್ಚುತನ ತೋರ್ಸಕ್ ಹೋಗ್ಬೇಡಿ. ಅಧಿಕಾರಿಗಳು ಕೂಡ ಅಷ್ಟೇ ಈ ಭಾಗಕ್ಕೆ ಒಂದ್ಸಲ ಬಂದು ಭೇಟಿ ನೀಡಿ ಇಲ್ಲಿನ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಕೂಡ್ಲೆ ಈ ಸೇತುವೆ ಬಗ್ಗೆ ಏನಾದ್ರೂ ಒಂದು ಕ್ರಮ ತಗೋಬೇಕಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು.
ನೋಡ್ದೆ ಸಾಮ ಬೈದೆ ಹೊಕ್ಕೊಂಡು ಜೋರ್ ಮಾಡ್ದೆ. ಆಮೇಲೆ ಅದು ನಮ್ಮನೆ ಹತ್ರ ಒಬ್ಳು ಹುಡುಗಿ ಹೋಗೋಳು ಅಂದ್ಲು, ಮೊನ್ನೆ ನಂಗೆ ಈಚೆಯಿಂದ ಆಚೆ ಹೋಗ್ಬೇಕಾದ್ರೆ ಸಾಕಾಗಿ ಹುಡುಗರೆಲ್ಲ ಅಲ್ಲಾಡಿಸ್ತಾ ಹೆದರಿಕೆ ಆಯ್ತು ನನಗೆ ಅಂದ್ಲು. ನೀವು ಫೋನ್ ಮಾಡಕ್ಕಾಗಿಲ್ಲ ನಮ್ಮ ರೈತ ಅಂತ ಹೇಳಿದ್ರು. 70-80 ಜನ ಇದಾರೆ ಇವು ಹುಡುಗರಿಗೆ ಏನು ಹೋಗಿ ಅಲ್ಲಾಡಿಸ್ತಾರೆ, ಪುರ್ಸೋಕೆ ಇಲ್ಲ. ಜೋರ್ ಮಾಡಿದೆ ಹೋಗಿ ತಲೆ ಸಮಾನ ಹೆಂಗ್ ಬಂದ್ರೆ ಹಂಗೆ ಹೋಗ್ತಿರ್ಬೇಕು. ಅಲ್ಲಾಡ್ಸಲ್ಲಿ ಬಂದ್ರ ನೋಡಿದ್ರ ಪೂಜೆ ಮಾಡ್ಬೇಕು ಹೋಗ್ಬೇಕು. ಅಲ್ಲಾಡ್ಸಿ ಎಲ್ಲಾರು 70-80 ಜನ ಇದ್ದ ಕಟ್ಟಾದ್ರೆ ಕೇಡ್ ನೆಟ್ ಎಲ್ಲ ಕಟ್ಟಿದ್ವಿ. ಬರೋದು ಅಲ್ಲಿ ಮೆಣಸಿದ್ದೆಲ್ಲ ಮುರಿಯೋದು ನಾವು, ಚಿಗುರು ಎಲೆ ಎಲ್ಲ ಮಾಡೋದ, ಕಾಫಿ ಕಾಳೆಲ್ಲ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಂತ ಗೊತ್ತಿಲ್ಲ. ಅದು ಗೊತ್ತು ಎಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.